ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮನೆಯಲ್ಲೇ ಇದ್ದೀರಾ, ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಾಕ್ಟರ್ ಸಂಗೀತಾ ಬಗಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳೆಹೊನ್ನೂರು ಇಲ್ಲಿ ನಿರ್ವಹಣಾಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಾಲೇಜು ಕುವೆಂಪು ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಈ ದಿನ ನಾನು ಪ್ರಥಮ BBA ಅಂದರೆ ದ್ವಿತೀಯ ಸೆಮಿಸ್ಟರ್ BBA ಪಠ್ಯದಲ್ಲಿ ಇರತಕ್ಕಂತಹ ಪ್ರೊಡಕ್ಷನ್ ಆ್ಯಂಡ್ ಆಪ್ರೇಷನ್ಸ್ ಮ್ಯಾನೇಜ್ಮೆಂಟ್ ವಿಷಯದ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಲು ಇಷ್ಟಪಡ್ತಾ ಇದ್ದೀನಿ. ನಾನಿವತ್ತು ಯಾವ ಪಾಠ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳೋದಿಲ್ಲ, ಸೊ ನೀವೇ ಅದನ್ನು ಗೆಸ್ ಮಾಡ್ತೀರಾ. ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ರಿಫ್ರೆಶ್ ಆಗೋಣ. ಸೊ ನಿಮ್ಮೆಲ್ಲರನ್ನ ರಿಫ್ರೆಶ್ ಮಾಡೋದಕ್ಕೆ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ನಾನು ಇವತ್ತೇನು ಪಾಠ ಮಾಡ್ತೀನಿ ಅನ್ನೋ ಒಂದು ಅಂದಾಜು ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ವಿಡಿಯೋ ನೋಡೋಣವಾ? ಎಲ್ಲರೂ ವಿಡಿಯೋ ನೋಡಿದ್ರಲ್ವಾ? ಸೊ ಇವಾಗ ಏನು ಗೊತ್ತಾಯಿತು ನಿಮಗೆ? ಆಲ್ರೆಡಿ ಹಿಂದೆ ನಾವು ಕ್ಲಾಸಲ್ಲೂ ಕೂಡ ನಿಮಗೆ ಮರ್ಸಿಡೀಸ್ ಬೆಂಜ್ ವೆಹಿಕಲ್ ಬಗ್ಗೆ ಒಂದು 30 ಮಿನಿಟ್ಸ್ ವಿಡಿಯೋ ನಾನು ತೋರಿಸಿದ್ದೆ. ಸೊ ಇವತ್ತೊಂದು ಶಾರ್ಟ್ ವಿಡಿಯೋ ತೋರಿಸಿದ್ದೀನಿ. ಸೊ ಇಲ್ಲಿ ಏನು ಗೊತ್ತಾಯಿತು ನಿಮಗೆ? ಏನು ನೋಡಿದ್ದೀವಿ ನಾವಿಲ್ಲಿ ಅಂತಂದರೆ, ಫ್ರಾಮ್ ದಿ ಬಿಗಿನಿಂಗಿನಿಂದನೂ ಕೂಡ ಎಂಡ್ವರೆಗೂ ಇವತ್ತು ನಾವು ನೋಡಿರ್ತಕ್ಕಂಥ ವಿಡಿಯೋ ಫೋರ್ಡ್ ಮೋಟರ್ಸದ್ದು. ಸೊ ಬಿಗಿನಿಂಗಿಂದ ಎಂಡ್ ಫೈನಲ್ ಆಗಿ ಒಂದು ಫಿನಿಶ್ಡ್ ಗೂಡ್ಸ್, ಫೈನಲ್ ಒಂದು ಕಾರನ್ನು ರೆಡಿ ಆಗುತ್ತಲ್ಲ ಅಲ್ಲೂವರೆಗೂ ಏನಿದಲ್ಲಿ ಈ ಡೈರೆಕ್ಟಾಗಿ ಇಮಿಡಿಯೇಟ್ಲಾಗಿ ಆ ಫಿನಿಶ್ಡ್ ಗೂಡ್ಸ್ ಸಿಗೋದಿಲ್ಲ ನಮಗೆ. ಅಲ್ಲಿ ಎಷ್ಟೊಂದು ಪ್ರೊಸೆಸ್ ಇನ್ವಾಲ್ವ್ಮೆಂಟ್ ಆಯಿತು ನೋಡಿದ್ರಿ, ಎಷ್ಟೊಂದು ಸ್ಟೇಜಸ್ಸಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅಂತ ನೋಡಿದ್ರಿ. ಸೊ ಈಚ್ ಸ್ಟೇಜಲ್ಲೂ ಏನು ಮಾಡಿದ್ರು, ಅಲ್ಲಿ ಡಿಫ್ರೆಂಟ್ ಸ್ಪೇರ್ ಪಾರ್ಟ್ಸ್ಗಳನ್ನ ಜೋಡಣೆ ಮಾಡಿ ಒಂದು ಫಿನಿಶ್ಡ್ ಗೂಡ್ಸ್ ಫೈನಲ್ ಆಗಿ ಒಂದು ಕಾರನ್ನು ರೆಡಿ ಮಾಡಿದ್ರು ಅವರು. ಸೊ ಆ ಸ್ಪೇರ್ ಪಾರ್ಟ್ಸ್ಗಳನ್ನ ಹೇಗೆ ಜೋಡಣೆ ಮಾಡಿದ್ರು ನೋಡಿದ್ರಿ. ಈಚ್ ಸ್ಟೇಜಲ್ಲಿ ಒಂದು ಪಾರ್ಟನ್ನು ಜೋಡಣೆ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದು ನೆಕ್ಸ್ಟ್ ಸ್ಟೇಜಿಗೆ ಅದು ಇಮಿಡಿಯೇಟ್ಲಿ ಆ ಒಂದು ಮಟೀರಿಯಲ್ ಐಟಮ್ ಮೂವ್ ಆಗ್ತಾ ಇತ್ತು. ಅಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ಆ ಐಟಮನ್ನು ಮಟೀರಿಯಲನ್ನು ಸ್ಪೇರ್ ಪಾರ್ಟ್ಸನ್ನು ಜೋಡಣೆ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೇಜಿಗೆ ಅದನ್ನು ಮೂವ್ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ವರ್ಕ್ ಕಂಟಿನ್ಯೂ ಆಗಿ ಪ್ರೊಸೆಸ್ ನಡೀತಾ ಇತ್ತು, ಎಲ್ಲೂ ಸ್ಟ್ರಕ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ ಅಲ್ಲಿ ಅಷ್ಟು ಚೆನ್ನಾಗಿ ಅವರು ಈಚ್ ಸ್ಟೇಜಲ್ಲಿ ಯಾವ ಮಟೀರಿಯಲನ್ನು ಯಾವ ಸ್ಪೇರ್ ಪಾರ್ಟ್ಸನ್ನು ಜೋಡಣೆ ಮಾಡಬೇಕು ಅದನ್ನು ಅಷ್ಟು ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದರು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ. ಹೌದಾ? ಸೊ ಎಲ್ಲೋ ಅಲ್ಲಿ ಅವ್ರ ಕೆಲಸ ಸ್ಟ್ರಕ್ ಆಗಲಿಲ್ಲ ಅಂತ ಹೇಳ್ಬೋದು. ಅಂದರೆ ಅವರು ಅಷ್ಟು ಚೆನ್ನಾಗಿ ಅಲ್ಲಿ ಆ ಸ್ಪೇರ್ ಪಾರ್ಟ್ಸ್ಗಳನ್ನ ಮ್ಯಾನೇಜ್ ಮಾಡಿದರು, ಕಂಟ್ರೋಲ್ ಮಾಡಿದರು, ಹ್ಯಾಂಡಲ್ ಮಾಡಿದರು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಗೊತ್ತಾಗಿರ್ಬೋದು, ನೀವು ಇವತ್ತು ಊಹಿಸಿರ್ತೀರ. ಸೊ ಇವತ್ತು ನಿಮ್ಮ ಗೆಸ್ ಮಾಡ್ತಾ ಇದ್ದಾರಲ್ಲ, ಅದು ಸರಿಯಾಗಿದೆ. ಈ ದಿನ ನಾನು ನಿಮಗೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಟಾಪಿಕಲ್ಲಿರ್ತಕ್ಕಂಥ ಮಟೀರಿಯಲ್ ಹ್ಯಾಂಡ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಲೆಟ್ಸ್ ಲುಕ್ ಅಟ್ ವಾಟ್ ಆರ್ ದ ಡಿಫ್ರೆಂಟ್ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಕ್ಲಾಸ್. ಈ ದಿನದ ಕ್ಲಾಸಲ್ಲಿ ನಾನು ಏನೆಲ್ಲ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದನ್ನು ನೋಡೋಣ.
In today's class, we are going to discuss about meaning of material handling, objectives of material handling, and the principles of material handling. Let's understand the term material handling. Material handling is the art and science involving the movement, handling, and storage of materials during different stages of manufacturing. That means material handling is the movement, protection, storage, and control of materials and products throughout manufacturing, warehousing, distribution, consumption, and disposal. ಮಟೀರಿಯಲ್ ಹ್ಯಾಂಡ್ಲಿಂಗ್ ಅಂತಂದರೆ ಇದು ಒಂದು ಆರ್ಟ್, ಕಲೆ, ಜೊತೆಗೆ ಇದು ಒಂದು ವಿಜ್ಞಾನ ಅಂತಲೂ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಮಟೀರಿಯಲ್ಸ್ ಏನೇನಿದೆ, ಮಟೀರಿಯಲ್ಸ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ದಿ ರಾ ಮಟೀರಿಯಲ್, ಸೆಮಿ ಫಿನಿಶ್ಡ್ ಗೂಡ್ಸ್ ಆರ್ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಹೌದಾ? ಸೊ ಈ ಮಟೀರಿಯಲ್ಸನ್ನು ನಾವು ಹೇಗೆ ನಿರ್ವಹಿಸ್ತೀವಿ ನಮ್ಮ ಮ್ಯಾನುಫ್ಯಾಕ್ಚರಿಂಗಲ್ಲಿ, ನಮ್ಮ ಉತ್ಪಾದನಾ ಘಟಕದಲ್ಲಿ ಈ ಮಟೀರಿಯಲ್ಸನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನು ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಅಂದರೆ ಮಟೀರಿಯಲ್ ಇಟ್ ಈಸ್ ದಿ ಮೂವ್ಮೆಂಟ್, ಇಟ್ ರಿಲೇಟ್ಸ್ ಟು ದಿ ಮೂವ್ಮೆಂಟ್, ಮಟೀರಿಯಲ್ ಮೂವ್ನ ಮೂವ್ ಮಾಡೋದು. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ರಾ ಮಟೀರಿಯಲ್ ಆಗಿರ್ಬೋದು ಅಥವಾ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ನಾವು ನಮ್ಮ ಸಪ್ಲೈಯರಿಂದ ನಮ್ಮ ಒಂದು ಪ್ರಿಮೈಸಸ್ಗೆ ನಾವು ಅದನ್ನು ಯಾವ ಥರ ನಾವು ಮೂವ್ ಮಾಡ್ತೀವಿ, ಅಲ್ಲಿಂದ ನಾವು ತೊಗೊಂಡು ಬರಬೇಕು ಸಪ್ಲೈಯರಿಂದ. ಅಂದರೆ ನಾವು ಮೇ ಬಿ ವಿ ಆರ್ ಯೂಸಿಂಗ್ ದಿ ಟ್ರಕ್ಸ್ ಯೂಸ್ ಮಾಡ್ಬೋದು, ಅಥವಾ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ಬೋದು, ಅಥವಾ ಕಂಟೈನರ್ಸ್ ಯೂಸ್ ಮಾಡ್ಬೋದು. ಸೊ ದೇರ್ ಆರ್ ವೇರಿಯಸ್ ಇಕ್ವಿಪ್ಮೆಂಟ್ಸ್. ಆ ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ ಅಂದರೆ ಸಮಯಕ್ಕೆ ಸರಿಯಾಗಿ ಯಾವುದೇ ರೀತಿಯಿಂದ ಅದು ಲಾಸ್ ಆಗದ ಹಾಗೆ, ಹಾಳಾಗದಾಗೆ ಆ ವಸ್ತುನ ನಮ್ಮ ಪ್ರಿಮೈಸಸ್ಗೆ ತೊಗೊಂಡು ಬರ್ತೀವಿ. ಅಂದರೆ ವಿತ್ ಪ್ರೊಟೆಕ್ಷನ್ ಆ ವಸ್ತುವನ್ನ ನಾವು ಮೂವ್ಮೆಂಟ್ ಮಾಡ್ತೀವಿ. ಜೊತೆಗೆ ತಮ್ಮ ತಕ್ಷಣ ಅದನ್ನು ಹೇಗಂದರೆ ಹಾಗೆ ನಾವು ಸ್ಟೋರ್ ಮಾಡೋದಲ್ಲ ಅದನ್ನು. ಸೊ ಹಾಳಾಗದ ಹಾಗೆ ನಮ್ಮ ವೇರ್ ಹೌಸಲ್ಲಿ ಅದನ್ನು ಸ್ಟೋರ್ ಮಾಡ್ತೀವಿ. ಜೊತೆಗೆ ಎಷ್ಟು ಅವಶ್ಯಕತೆ ಇದೆ ನಮ್ಮ ಈಚೆ ಪ್ರೊಡಕ್ಷನ್ ಸ್ಟೇಜಲ್ಲಿ ಯಾವ ಮಟೀರಿಯಲ್ ಎಷ್ಟು ಕ್ವಾಂಟಿಟಿ ಅವಶ್ಯಕತೆ ಇದೆಲ್ಲ ಅಷ್ಟೇ ಕ್ವಾಂಟಿಟಿ ನಾವು ಅಲ್ಲಿ ಡಿಸ್ಪೋಸ್ ಮಾಡ್ತೀವಿ, ಹೌದಾ? ನಮ್ಮದು ವೇರ್ ಹೌಸಿಂದಲ್ಲಿ ಕಳಿಸ್ತೀವಿ, ಅಂದರೆ ಮಟೀರಿಯಲಲ್ಲಿ ಕಂಟ್ರೋಲ್ ಮಾಡ್ತೀವಿ, ಹೌದಾ? ಕಂಟ್ರೋಲ್ ಮಾಡಿ ಕೊನೆಗೆ ಏನು ಮಾಡ್ತೀವಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಫಿನಿಶ್ಡ್ ಗೂಡ್ಸನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಸ್ಟೇಜಿಗೆ ಸ್ಪೇರ್ ಪಾರ್ಟ್ಸ್ಗಳನ್ನು ಸಪ್ಲೈ ಮಾಡಿ, ರಾ ಮಟೀರಿಯಲ್ ಸಪ್ಲೈ ಮಾಡಿಬಿಟ್ಟು ನಾವು ಫಿನಿಶ್ಡ್ ಗೂಡ್ಸನ್ನು ರೆಡಿ ಮಾಡಿಬಿಟ್ಟು ಫೈನಲ್ ಆಗಿ ನಾವೇನು ಮಾಡ್ತಾಯಿದ್ದೀವಿ, ವಿ ಆರ್ ಗೋಯಿಂಗ್ ಟು ಡಿಸ್ಪೋಸ್ ದಿ ಫಿನಿಶ್ಡ್ ಗೂಡ್ಸ್, ಹೌದಾ? ಸೊ ನಾವು ಈ ರಾ ಮಟೀರಿಯಲ್ ಸ್ಪೇರ್ ಪಾರ್ಟ್ಸ್ಗಳನ್ನ ಯೂಸ್ ಮಾಡಿ ಫಿನಿಶ್ಡ್ ಗೂಡ್ಸ್ ರೆಡಿ ಮಾಡಿ ಅದನ್ನು ಕಸ್ಟಮರಿಗೆ ತಲುಪಿಸ್ತೀವಿ, ಮಾರ್ಕೆಟಿಗೆ ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಅಲ್ಲೂವರೆಗೂ ಕೂಡ ಆ ಮಟೀರಿಯಲನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀವಿ ಅದನ್ನು ನಾವು ಹೇಳ್ತೀವಲ್ಲ, ಮೂವ್ಮೆಂಟ್ ಮಾಡೋದಾಗಿರ್ಬೋದು, ಸ್ಟೋರ್ ಮಾಡೋದಾಗಿರ್ಬೋದು, ಅಥವಾ ಅದನ್ನು ನಾವು ಒಂದು ವಸ್ತುವನ್ನು ರೆಡಿ ಮಾಡೋದಕ್ಕೆ ಅದನ್ನು ಕನ್ಸ್ಯೂಮ್ ಮಾಡೋದು, ಯುಟಿಲೈಸ್ ಮಾಡ್ಕೋದಾಗಿರ್ಬೋದು. ಸೊ ಎಲ್ಲದರಲ್ಲೂ ಕೂಡ ಎಲ್ಲೂ ವ್ಯತ್ಯಾಸ ಆಗದ ಹಾಗೆ, ಸ್ಟ್ರಕ್ ಆಗದ ಹಾಗೆ, ಲಾಸ್ ಆಗದ ಹಾಗೆ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಅದನ್ನು ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. Let's discuss about the objectives of material handling. The first objectives of material handling is minimize cost of material handling. ಸೊ ಏನಿದೆ, ಮಟೀರಿಯಲ್ ಹ್ಯಾಂಡ್ಲಿಂಗನ್ನು ನಾವು ಮಟೀರಿಯಲ್ಸನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಏಬಲ್ ಟು ರೆಡ್ಯೂಸ್ ದಿ ಕಾಸ್ಟ್, ವಿ ಕ್ಯಾನ್ ಏಬಲ್ ಟು ಮಿನಿಮೈಸ್ ದಿ ಕಾಸ್ಟ್. ಅಂದರೆ ದುಂದು ವೆಚ್ಚನ ನಾವು ಕಡಿಮೆ ಮಾಡ್ಬೋದು ಅಂತ ಮಾಡೋದಕ್ಕೋಸ್ಕರ ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. And second one is minimize delays and interruptions by making available the materials at the point of use at right quantity and at the right time. ಅಂದರೆ ಮಟೀರಿಯಲ್ ಹ್ಯಾಂಡ್ಲಿಂಗ್ ನಿಂದ ಏನಾಗ್ತಾ ಇದೆ, ಸೊ ನಾವು ಡಿಲೇಸ್ ಏನಾದರೂ ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಡಿಲೇ ಆಗೋದು ಅಥವಾ ಇಂಟ್ರಪ್ಷನ್ ಆಗೋದನ್ನು ನಾವು ತಡೆಗಟ್ಬೋದು. ಯಾಕೆಂದರೆ ಪ್ರಾಪರಾಗಿ ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಸೊ ಈಚ್ ಸ್ಟೇಜಲ್ಲಿ ನಾವು ಆಲ್ರೆಡಿ ವಿಡಿಯೋನಲ್ಲಿ ನೋಡ್ಕೊಂಡಿವಿ, ಒಂದು ಪ್ರೊಸೆಸ್ ಒಂದು ಸ್ಟೇಜಲ್ಲಿ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಆ ಐಟಮ್ ಮುಂದೆ ಮೂವ್ ಆಗುತ್ತೆ. ಅಲ್ಲಿ ಏನಾದರೂ ಸ್ಪೇರ್ ಪಾರ್ಟ್ಸನ್ನು ಜಾಯಿಂಟ್ ಮಾಡಬೇಕು, ಅದನ್ನು ಜಾಯಿಂಟ್ ಮಾಡಿ ಮತ್ತೆ ಮುಂದೆ ಕಳಿಸ್ತಾ ಇದ್ದಾರೆ. ಅಂದರೆ ರೈಟ್ ಟೈಮಲ್ಲಿ ರೈಟ್ ಕ್ವಾಂಟಿಟಿ ಆ ಮಟೀರಿಯಲ್ ಸ್ಪೇರ್ಸ್ಗಳು ಅವೈಲೇಬಲ್ ಮಾಡೋದ್ರ ಮುಖಾಂತರ ನಾವು ಡಿಲೇ ಆಗೋದು, ಇಂಟ್ರಪ್ಷನ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಹೇಳ್ಬೋದು. ಥರ್ಡ್ ಒನ್ ಈಸ್ ಇನ್ಕ್ರೀಸ್ ದಿ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ದಿ ಪ್ರೊಡಕ್ಷನ್ ಫೆಸಿಲಿಟೀಸ್ by effective utilization of capacity and enhancing productivity. ಅಂದರೆ ನಮ್ಮ ಪ್ರೊಡಕ್ಟಿವ್ ಕೆಪಾಸಿಟಿನ ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಪ್ರಾಪರಾಗಿ ಮಟೀರಿಯಲನ್ನು ನಾವು ಹ್ಯಾಂಡಲ್ ಮಾಡೋದ್ರ ಮುಖಾಂತರ ಸೊ ನಾವು ಮ್ಯಾಕ್ಸಿಮಮ್ ನಮ್ಮ ಪ್ರೊಡಕ್ಷನ್ ಫೆಸಿಲಿಟೀಸನ್ನು ನಾವು ಮ್ಯಾಕ್ಸಿಮಮ್ ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿನ ನಾವು
ಹೆಚ್ಚು ಮಾಡ್ಬೋದು ಅಂತ. ಫೋರ್ತ್ ಒನ್ ಈಸ್ ಸೇಫ್ಟಿ ಇನ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಥ್ರೂ ಇಂಪ್ರೂವ್ಮೆಂಟ್ ಇನ್ ವರ್ಕಿಂಗ್ ಕಂಡೀಷನ್. ಸೊ ಪ್ರಾಪರಾಗಿ ಮಟೀರಿಯಲ್ ಹ್ಯಾಂಡಲ್ ಮಾಡೋದ್ರ ಮುಖಾಂತರ ಸೊ ವಿ ಕ್ಯಾನ್ ಹ್ಯಾವ್ ಸೇಫ್ಟಿ ಮೇಜರ್ಸ್. ಓಕೆ, ಸೇಫ್ಟಿ ಇದೆ ಅಂತ ನಮ್ಮ ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಲ್ಲಿ ಸೇಫ್ಟಿ ಇದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಫಿಫ್ತ್ ಒನ್ ಈಸ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್. ಸೊ ಪ್ರಾಪರಾಗಿ ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡ್ತೀವಿ ಅಂತಂದರೆ ಸೊ ವಿ ಕ್ಯಾನ್ ಏಬಲ್ ಟು ಯುಟಿಲೈಸ್ ದಿ ಮ್ಯಾಕ್ಸಿಮಮ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ಸ್. ಸೊ ಆಲ್ರೆಡಿ ನಾವು ವಿಡಿಯೋನಲ್ಲಿ ನೋಡಿದ್ದೀವಿ. ಸೊ ಈಚ್ ಸ್ಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಮೊನೋರೈಲ್ ಅಂತ ಹೇಳ್ತೀವಿ. ಆ ಮೊನೋರೈಲ್ ಮುಖಾಂತರ ಆ ಕಾರ್ ಏನಿದೆಲ್ಲ ಮುಂದೆ ಮೂವ್ ಆಗುತ್ತೆ. ಸೊ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಜಾಯಿಂಟ್ ಆಗಿದ ತಕ್ಷಣ ಮತ್ತೆ ಮುಂದೆ ಮೂವ್ ಆಗುತ್ತೆ. ಸೊ ಅದರ ಬಾಡಿ ಪಾರ್ಟ್ ಎಲ್ಲ ಜಾಯಿಂಟ್ ಮಾಡಿದ ತಕ್ಷಣ ಅದನ್ನು ಆ ಕಾರನ್ನು ಲಿಫ್ಟ್ ಮಾಡೋಕ್ಕೊಂದು ಇಕ್ವಿಪ್ಮೆಂಟ್ ನೋಡ್ತಾ ಇದ್ದೀವಿ. ಸೊ ಈ ಥರಲ್ಲಿ ಬೇಕಾದಷ್ಟು ನಾವು ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಸೊ ಮಟೀರಿಯಲ್ ಹ್ಯಾಂಡ್ಲಿಂಗ್ ಏನಿದೆ ಇದರಿಂದ ಇಂಡಸ್ಟ್ರಿ ಏನಾಗುತ್ತೆ ದೇ ಕ್ಯಾನ್ ಏಬಲ್ ಟು ಯುಟಿಲೈಸ್ ದಿ ಮ್ಯಾಕ್ಸಿಮಮ್ ಇಕ್ವಿಪ್ಮೆಂಟ್ಸ್. ಹೌದಾ? ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಪ್ರಿವೆನ್ಷನ್ ಆಫ್ ಡ್ಯಾಮೇಜಸ್ ಟು ದಿ ಮಟೀರಿಯಲ್ಸ್. ಅಂದರೆ ನಾವು ಇಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಮಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಲ್ಲಿ ಆ ಮಟೀರಿಯಲ್ಸ್ ಯಾವುದೇ ರೀತಿಯಿಂದ ಮಟೀರಿಯಲ್ಗೆ ಏನೇ ಡ್ಯಾಮೇಜ್ ಆಗೋದನ್ನು ನಾವು ತಡೆಗಟ್ಟಬೋದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಬ್ಜೆಕ್ಟಿವ್ ಈಸ್ ಲೋವರ್ ಇನ್ವೆಸ್ಟ್ಮೆಂಟ್ ಇನ್ ಪ್ರೊಸೆಸ್ ಇನ್ವೆಂಟರಿ. ಅಂದರೆ ನಾವು ಆದಷ್ಟು ಏನಿದೆ ಪ್ರಾಪರಾಗಿ ಮಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಸೊ ಈಚ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ರನ್ ಆಗ್ತಾ ಇರುತ್ತೆ, ಎಲ್ಲೂ ಸ್ಟ್ರಕ್ ಆಗೋದಿಲ್ಲ, ಇಂಟರಪ್ಟ್ ಆಗೋದಿಲ್ಲ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಸೊ ನಮ್ಮ ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸೇಫ್ಟಿ ಮೆಜರ್ಮೆಂಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ನಮ್ಮದು ಓವರಾಲ್ ಏನಿದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಡಿಲೇ ಆಗಲಿಲ್ಲ ಅಂತಂದಾಗ ಏನಾಗುತ್ತೆ ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಬೇಕಾಗುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಆಲ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ದಿ ಮಟೀರಿಯಲ್ ಹ್ಯಾಂಡ್ಲಿಂಗ್. ಲೆಟ್ಸ್ ಲುಕ್ ಆಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಮಟೀರಿಯಲ್ ಹ್ಯಾಂಡ್ಲಿಂಗ್. ಮಟೀರಿಯಲ್ ಹ್ಯಾಂಡ್ಲಿಂಗ್ದ ಪ್ರಿನ್ಸಿಪಲ್ಸ್ ಏನೇನಿದಾವು ಅಂತ ನೋಡ್ಕೊಂಡು ಬರೋಣ. ದ ಫಸ್ಟ್ ಪ್ರಿನ್ಸಿಪಲ್ ಇಸ್ ಪ್ಲ್ಯಾನಿಂಗ್ ಪ್ರಿನ್ಸಿಪಲ್. ಮೀನ್ಸ್ ಹಿಯರ್ ಆಲ್ ಹ್ಯಾಂಡ್ಲಿಂಗ್ ಆ್ಯಕ್ಟಿವಿಟಿ ಶುಡ್ ಬಿ ಪ್ಲ್ಯಾನ್ಡ್. ಸೊ ನಾವೇನು ಮಟೀರಿಯಲ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಲ್ಲ ಸೊ ಆ ಆ್ಯಕ್ಟಿವಿಟೀಸನ್ನು ನಾವು ಅಡ್ವಾನ್ಸ್ ಆಗಿಯೇ ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿಸ್ಟಮ್ಸ್ ಪ್ರಿನ್ಸಿಪಲ್. ಅಂದರೆ ಪ್ಲ್ಯಾನ್ ಅ ಸಿಸ್ಟಮ್ ಇಂಟಿಗ್ರೇಟಿಂಗ್ ಆ್ಯಸ್ ಮೆನಿ ಹ್ಯಾಂಡ್ಲಿಂಗ್ ಆ್ಯಕ್ಟಿವಿಟೀಸ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಕೋಆರ್ಡಿನೇಟಿಂಗ್ ದಿ ಫುಲ್ ಸ್ಕೋಪ್ ಆಫ್ ಆಪ್ರೇಷನ್ಸ್. ಅಂದರೆ ಏನಿದೆ ಮಟೀರಿಯಲ್ ಹ್ಯಾಂಡ್ಲಿಂಗ್ ನಮ್ಮ ಆಪ್ರೇಷನ್ಸ್ ಏನಾಗ್ತಾಯಿದೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗಲ್ಲಿ, ಫಸ್ಟ್ ವಿ ಆರ್ ಗೋಯಿಂಗ್ ಟು ರಿಸೀವ್ ದಿ raw material and then we are going to store it in warehouse and then we disperse to the production department and then we will able to produce the finished goods and we should inspect the raw material and we should check out the finished goods and should make the packing. Okay, and packing admele we should store it in warehouse and then we need to supply it and we need to transport to the market. ಹೌದಾ? ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಸೊ ಇಲ್ಲಿ ಯಾವ ಸ್ಟೆಪ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಸಿಸ್ಟಮೆಟಿಕ್ ವೇನಲ್ಲಿ ಹೋಗಬೇಕು. ಇವಾಗಲೇ ಆಲ್ರೆಡಿ ನಾವೇನು ಮಾಡಿದ್ವಿ ವಿಡಿಯೋನಲ್ಲಿ ನೋಡ್ತೀವಿ. ಈಚ್ ಸ್ಟೇಜಲ್ಲಿ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಅಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡಿದ್ರು ಅವರು. ಅಂದರೆ ಒಂದು ಸ್ಪೇರ್ ಪಾರ್ಟ್ಸ್ ಜಾಯಿಂಟ್ ಆಗಿದ ತಕ್ಷಣ ನೆಕ್ಸ್ಟ್ ಯಾವ ಸ್ಪೇರನ್ನು ಜೋಡಣೆ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ರು. ಆ ಥರ ಇಲ್ಲಿ ಸಿಸ್ಟಮ್ ಪ್ರಿನ್ಸಿಪಲನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಪೇಸ್ ಯುಟಿಲೈಸೇಷನ್ ಪ್ರಿನ್ಸಿಪಲ್. ಅಂದರೆ ನಮ್ಮದು ಪ್ಲ್ಯಾಂಟ್ ಲೇಔಟ್ ಏನಿರುತ್ತಲ್ಲ ಸೊ ಆ ಲೇಔಟಲ್ಲಿ ನಾವು ಈಚ್ ಕ್ಯೂಬಿಕ್ ಸ್ಪೇಸ್ ಅಂತ ಏನು ಹೇಳ್ತೀವಲ್ಲ ಸೊ ವಿ ಶುಡ್ ಯೂಸ್ ಯೂಸ್ ದಿ ಕ್ಯೂಬಿಕ್ ಸ್ಪೇಸ್. ಅಲ್ಲಿ ನಮ್ಮ ಪ್ಲ್ಯಾಂಟ್ ಲೇಔಟದ ಯಾವ ಒಂದು ಸ್ಪೇಸನ್ನು ಹಾಗೆ ಬಿಡಬಾರ್ದು, ಪ್ರತಿಯೊಂದು ಸ್ಪೇಸನ್ನು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಆಪ್ಟಿಮಮ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಯೂನಿಟ್ ಲೋಡ್ ಪ್ರಿನ್ಸಿಪಲ್. That means increasing quantity, size, weight of load handled. ಅಂದರೆ ನಾವೇನು ನಮ್ಮ ಆರ್ಗನೈಜೇಷನಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಲೋಡ್ ಹ್ಯಾಂಡಲ್ ಮಾಡ್ತಾ ಇದ್ದೀವಲ್ಲ ಆ ಲೋಡ್ ಹ್ಯಾಂಡ್ಲಿಂಗ್ ಕೆಪಾಸಿಟಿನ ನಾವು ಇನ್ಕ್ರೀಸ್ ಮಾಡೋದು, ಕ್ವಾಂಟಿಟಿ ವೈಸ್ ಆಗಲಿ ಸೈಜ್ ವೈಸ್ ಆಗಲಿ ಅಥವಾ ವೇಟ್ ವೈಸ್ ಆಗಲಿ ಅದನ್ನು ಇನ್ಕ್ರೀಸ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತಾ ಇದ್ದೀವಿ, ಸಪೋಸ್ ಈಗ ರೈಸ್ ಮಿಲ್ ಇದೆ ಅಂತ ಅಂದ್ಕೊಳ್ರಿ. ಸೊ ನೀವು ಆ ರೈಸನ್ನು ನೀವು ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ನೀವು ಅದನ್ನು 1 ಕ್ವಿಂಟಲ್ 2 ಕ್ವಿಂಟಲ್ ಹೀಗೆ ಸಿಂಗಲ್ ಯೂನಿಟಲ್ಲಿ ಕಳಿಸ್ತಾ ಇರ್ತೀರ. ಸೊ ಅದರ ಬದಲಾಗಿ ನಾವೇನು ಮಾಡಬೇಕು, 1 ಕ್ವಿಂಟಲ್ ಇರೋದನ್ನು 1 ಟನ್ಗೆ ಇನ್ಕ್ರೀಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅನ್ನೆಸೆಸರಿ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಬಲ್ಕ್ ಕ್ವಾಂಟಿಟಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಸೊ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳಿಸ್ಬೋದು ಅಂತ ಹೇಳ್ತಾರೆ.
ಸೊ ಅದಕ್ಕೋಸ್ಕರ ಯೂನಿಟ್ ಲೋಡ್ ಪ್ರಿನ್ಸಿಪಲನ್ನು ನಾವು ಫಾಲೋ ಮಾಡಬೇಕು. ಅಂದರೆ ನಮ್ಮ ಫಿನಿಶ್ಡ್ ಗೂಡ್ಸನ್ನು ಮಾರ್ಕೆಟಿಗೆ ಕಳಿಸೋದಾಗಿರ್ಬೋದು, ಅಥವಾ ನಾವು ಮಟೀರಿಯಲ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಪದೇ ಪದೇ ಪರ್ಚೇಸ್ ಮಾಡೋದಕ್ಕಿಂತಲೂ ಸೊ ನಾವು ಬಲ್ಕಾಗಿ ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ಹೇಳುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ material flow principle. Means here it includes plan and operation sequence and equipment arrangement to optimize material flow. ಅಂದರೆ ಆರ್ಗನೈಸೇಷನಲ್ಲಿ ಏನಿದೆ, ಮಟೀರಿಯಲ್ ಹೇಗೆ ಫ್ಲೋ ಆಗ್ತಾ ಇರುತ್ತೆ. ನೀವು ಆಲ್ರೆಡಿ ನೋಡಿದ್ದೀವಿ, ನಾವು ವಿಡಿಯೋನಲ್ಲಿ ನೋಡಿದ್ದೀವಿ ಹೇಗೆ ನಾವು ಪ್ರೊಸೆಸ್ಸಲ್ಲಿ ಈಚ್ ಸ್ಟೇಜ್ ಕಂಪ್ಲೀಟ್ ಆದಮೇಲೆ ಆ ಐಟಮ್ ಆ ಮಟೀರಿಯಲ್ ಹೇಗೆ ಫ್ಲೋ ಆಗುತ್ತೆ ಅಂತ ನೋಡಿದ್ದೀವಿ. ಸೊ ಇದರಿಂದ ನಾವು ಸಿಕ್ವೆನ್ಷಿಯಲ್ ಮ್ಯಾನರಲ್ಲಿ ನಾವು ಮಟೀರಿಯಲನ್ನು ಮೂವ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಅದನ್ನು ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡಿ ಯಾವ ಸ್ಟೇಜಿಗೆ ಯಾವ ಮಟೀರಿಯಲ್ ಇರಬೇಕು, ಯಾವ ಎಕ್ವಿಪ್ಮೆಂಟ್ ಎಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಸೊ ಜಾಸ್ತಿ ಕ್ರೌಡ್ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಎಲಿಮಿನೇಟ್ ದಿ ಆಬ್ಸ್ಟಕಲ್ ಇನ್ ದಿ ಫ್ಲೋ. ಸೊ ಮಟೀರಿಯಲ್ ಫ್ಲೋ ಆಗ್ತಾಯಿದೆ, ಮೂವ್ ಆಗ್ತಾಯಿದೆ ಅಂದರೆ ಅಲ್ಲಿ ಏನಾದರೂ ಹರ್ಡಲ್ಸ್ ಇದ್ದರೆ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮಟೀರಿಯಲ್ ಫ್ಲೋ ಪ್ರಿನ್ಸಿಪಲಲ್ಲಿ ಏನು ಬರುತ್ತೆ, ಮೂವ್ ಇನ್ ದಿ ಡೈರೆಕ್ಟ್ ಪಾತ್ ಆ್ಯಂಡ್ ಅವಾಯ್ಡ್ ಬ್ಯಾಕ್ ಟ್ರ್ಯಾಕಿಂಗ್. ಅಂದರೆ ಇಲ್ಲಿ ಆಲ್ವೇಸ್ ಹೇಗಿದೆ, ಮಟೀರಿಯಲ್ ಒಂದು ಸ್ಟೇಜ್ ಕಂಪ್ಲೀಟ್ ಆದಮೇಲೆ ಅದು ಹಾಗೆ ನೆಕ್ಸ್ಟ್ ಸ್ಟೇಜಿಗೆ ಫಾರ್ವರ್ಡ್ ಮೂವ್ಮೆಂಟೇ ಇರಬೇಕು ಅಂತ ಹೇಳ್ತೀವಿ. ಸೊ ಇವಾಗ ಒಂದು ಫಸ್ಟ್ ಸ್ಟೇಜ್ ಕಂಪ್ಲೀಟಾಗಿ ಸೆಕೆಂಡ್ ಸ್ಟೇಜಿಗೆ ಹೋಗುತ್ತೆ, ಅದು ಮುಂದೆನೇ ಹೋಗಬೇಕು. ಥರ್ಡ್ ಸ್ಟೇಜಿಗೆ ಮುಂದೆ ಹೋಗಬೇಕು. ಇದನ್ನು ಬಿಟ್ಟು ಥರ್ಡ್ ಸ್ಟೇಜಿಗೆ ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ಥರ್ಡ್ ಸ್ಟೇಜಿಗೆ ಮತ್ತೆ ಹಿಂದೆ ಬಂದು ಥರ್ಡ್ ಸ್ಟೇಜ್ ಕಂಪ್ಲೀಟ್ ಮಾಡಿ ಮತ್ತೆ ಫೋರ್ತ್ ಸ್ಟೇಜಿಗೆ ಅಗೈನ್ ಮತ್ತೆ ಮುಂದೆ ಹೋಗೋದಲ್ಲ. ಸೊ ಕಂಟಿನ್ಯೂಸ್ ಆಗಿದು ಫಾರ್ವರ್ಡ್ ಆಗಿರಬೇಕು ಅಂತ ಹೇಳುತ್ತೆ. ಆ್ಯಂಡ್ ಆಲ್ಸೋ ಮಿನಿಮೈಸ್ ದಿ ಮೂಮೆಂಟ್ಸ್ ಬಿಟ್ವೀನ್ ಫ್ಲೋರ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ಅಂದರೆ ಈಚ್ ಸ್ಟೆಪ್ ಏನಿದೆ, ಈಚ್ ಸ್ಟೇಜಸ್, ಈಚ್ ಪ್ರೊಸೆಸ್ ಏನಿದೆ, ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ ಅದು ಅದೇ ಫ್ಲೋರಲ್ಲೇ ಇರಬೇಕು. ಒಂದು ಪ್ರೊಸೆಸ್ ಫ್ಲೋರಲ್ಲಿದ್ದು ಇನ್ನೊಂದು ಪ್ರೊಸೆಸ್ಸು ಅಪ್ಸ್ಟೇರಲ್ಲಿರೋದು ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಪ್ಲ್ಯಾನ್ ರಿಲೇಟೆಡ್ ವರ್ಕ್ ಏರಿಯಾಸ್ ಕ್ಲೋಸ್ ಟುಗೆದರ್. ಅಂದರೆ ಏನಿದೆ, ಯಾವ ಅಸೆಂಬಲ್ ಮಾಡ್ತಾ ಇದ್ದೀವಿ, ಯಾವ ಪ್ರೊಸೆಸ್ ನಡೀತಾ ಇದೆಯಲ್ಲ ಅದನ್ನು ನಾವು ಹೇಗೆ ಲೊಕೇಟ್ ಮಾಡಬೇಕು ಅಂತಂದರೆ ತುಂಬ ಕ್ಲೋಸ್ ಆಗಿರಬೇಕು, ತುಂಬ ಡಿಸ್ಟೆನ್ಸಲ್ಲಿರಬಾರ್ದು. ಅಂದರೆ ಈ ಕಾರ್ನರಲ್ಲಿ ಒಂದು ಪ್ರೊಸೆಸ್ ರನ್ ಆಗ್ತಾಯಿದ್ರೆ ಅದರ ನೆಕ್ಸ್ಟ್ ಪ್ರೊಸೆಸ್ ಇನ್ನೊಂದು ಕಾರ್ನರಿಗೆ ಹೋಗುವಾಗೆ ಇರಬಾರ್ದು. ಇಮಿಡಿಯೇಟ್ಲಿ ಈ ಸ್ಟೆಪ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಮಟೀರಿಯಲ್ ಫ್ಲೋ ಆಗುವಾಗೆ ಇರಬೇಕು. ಸೊ ಇಟ್ ಈಸ್ ದಿ ಮಟೀರಿಯಲ್ ಫ್ಲೋ ಪ್ರಿನ್ಸಿಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ simplification principle. Simplification principle means here we can reduce or we can combine or eliminate unnecessary movement or equipment. ಅಂದರೆ ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಸುಮಾರು ನಾವೇನಾಗ್ತಾ ಇದೆ, ಮೂವ್ಮೆಂಟ್ ಮಟೀರಿಯಲ್ ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸುಮಾರು ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ನಮ್ಮ ಮಟೀರಿಯಲ್ ಹ್ಯಾಂಡ್ಲಿಂಗಲ್ಲಿ. ಸೊ ಏನಾಗುತ್ತೆ, ಸಮ್ಟೈಮ್ಸ್ ಅದು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿಗೆ. ಸೊ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದರೆ ಅದರ ಅಷ್ಟೊಂದು ಉಪಯೋಗ ಇಲ್ಲ ಅಂತಂದರೆ ನಾವು ಅದನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ. ಆ ಎಕ್ವಿಪ್ಮೆಂಟ್ ಆಗಲಿ ಅಥವಾ ಆ ಪರ್ಟಿಕ್ಯುಲರ್ ಜಾಬನ್ನು ನಾವು ಎಲಿಮಿನೇಟ್ ಮಾಡಬೇಕು. ಅಥವಾ ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದರ ಅವಶ್ಯಕತೆ ಇದೆ, ಅದನ್ನು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಬಟ್ ಅದು ನಮಗೆ ಹರ್ಡಲ್ ತುಂಬ ತೊಂದರೆ ಕೊಡ್ತಾ ಇದೆ ಅಂತಂದರೆ ಸೊ ಅದು ಇನ್ನೊಂದು ಬೇರೆ ಯಾವುದಾದ್ರೂ ಜಾಬ್ ಇದ್ದರೆ ಆ ಜಾಬ್ ಜೊತೆಗೆ ಆ ಪ್ರೊಸೆಸ್ ಜೊತೆಗೆ ಅದನ್ನು ಕಂಬೈನ್ ಮಾಡೋಕ್ಕಾಗುತ್ತಾ ಅಂತ ನಾವು ನೋಡಬೇಕಾಗುತ್ತೆ. ಸಪೋಸ್ ಕಂಬೈನ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಆ ಪ್ರೊಸೆಸನ್ನು ನಾವು ರೆಡ್ಯೂಸ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದಿ ಜಾಬ್, ಸಿಂಪ್ಲಿಫೈ ದಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಸೇಫ್ಟಿ ಪ್ರಿನ್ಸಿಪಲ್. ಮೀನ್ಸ್ ಹಿಯರ್ ಇಟ್ ಪ್ರೊವೈಡ್ ಫಾರ್ ಸೇಫ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಅಂದರೆ ಇಲ್ಲೇನಿದೆ, ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಲ್ಲಿ ನಾವು ಸೇಫ್ಟಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸೇಫ್ಟಿ ಮೆಜರ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಏನು ಮಾಡಬೇಕು, ಸೊ ದ್ಯಾಟ್ ದ ಇಂಡಸ್ಟ್ರಿ ದೇ ಶುಡ್ ಪ್ರೊವೈಡ್ ಅಡಿಕ್ವೇಟ್ ಗಾರ್ಡ್ಸ್ ಆ್ಯಂಡ್ ಅದರ್ ಸೇಫ್ಟಿ ಡಿವೈಸಸ್. ಸೊ ಏನಿದೆ, ಮಟೀರಿಯಲ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಲೇಬರ್ಸ್ ಆಗಿರ್ಬೋದು, ಸೊ ಅವ್ರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಸೇಫ್ಟಿ ಡಿವೈಸಸ್ಗಳನ್ನ ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಶುಡ್ ಬಿ ಕೆಪ್ಟ್ ಇನ್ ಎ ಗುಡ್ ಆಪ್ರೇಟಿಂಗ್ ಕಂಡೀಷನ್. ಅಂದರೆ ನಾವೇನು ಇಕ್ವಿಪ್ಮೆಂಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಲ್ಲ ಅದು ಒಳ್ಳೆ ಆಪ್ರೇಷನ್ ಕಂಡೀಷನಲ್ಲಿರೋ ಹಾಗೆ ನೋಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಸೊ ಆ ಇಕ್ವಿಪ್ಮೆಂಟಿಂದ ಏನಾದರೂ ಸಮಸ್ಯೆ ಆಗಿ ಒಂದು ಮಟೀರಿಯಲ್ ಡ್ಯಾಮೇಜ್ ಆಗ್ಬೋದು ಅಥವಾ
ಲೇಬರ್ಸ್ಗಳ ಪ್ರಾಣಕ್ಕೆ ಕಂಟಕ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹೈಲೈಟ್ ದಿ ಡೇಂಜರ್ ಏರಿಯಾಸ್. ಸೊ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ, ಸೊ ಅಲ್ಲಿ ಬಾಯ್ಲರ್ ಇರುತ್ತೆ ಅಥವಾ ಏನಾದರೂ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರುತ್ತೆ. ಸೊ ಅದೇನಾಗುತ್ತೆ, ಅದರಿಂದ ಏನಾಗುತ್ತೆ, ನಮ್ಮ ತೊಂದರೆ ಅವಘಡ ಆಗುವ ಚಾನ್ಸಸ್ ಇರುತ್ತೆ. ಸೊ ಎನಿ ಆಕ್ಸಿಡೆಂಟಲ್ಲಿ ಆಗ್ಬೋದು. ಸೊ ಅದಕ್ಕೋಸ್ಕರ ಅಲ್ಲಿ ಅದನ್ನು ಹೈಲೈಟ್ ಮಾಡಬೇಕು. ಡೇಂಜರ್ ಏರಿಯಾ ಇದೆ ಅಂತಂದರೆ ಸೊ ಅದನ್ನು ಹೈಲೈಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಎಮರ್ಜೈಸ್ ದಿ ಸ್ವಿಚಸ್ ಆರ್ ಕಂಟ್ರೋಲ್ಸ್ ಬಿ ಪ್ರೊವೈಡೆಡ್ ಆ್ಯಂಡ್ ಕೀಪ್ ಫ್ಲೋರನ್ನು ಕ್ಲೀನ್ ಮಾಡಬೇಕು. ಆ್ಯಂಡ್ ಏನಾದರೂ ಅವಘಡ ಆದರೆ ಏನಿದೆ ಹೇಳ್ತೀವಲ್ಲ, ಸೊ ಕಾರ್ಬನ್ ಡೈಆಕ್ಸೈಡಲ್ಲಿ ಗ್ಯಾಸ್ ರಿಲೀಸ್ ಆಗೋ ಸಿಲಿಂಡರ್ ವ್ಯವಸ್ಥೆಗಳನ್ನು ಮಾಡಿರಬೇಕು. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಸೇಫ್ಟಿ ಮೆಜರ್ಮೆಂಟು ಈ ಒಂದು ಮಟೀರಿಯಲ್ ಹ್ಯಾಂಡ್ಲಿಂಗಲ್ಲಿ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ದಿ ಮೆಕನೈಜೇಷನ್ ಪ್ರಿನ್ಸಿಪಲ್. ಸೊ ಮೆಕನೈಜೇಷನ್ ಈಸ್ ನಥಿಂಗ್ ಬಟ್ ಯೂಸಿಂಗ್ ಆಟೋಮೇಷನ್ ಆರ್ ದಿ ಮೆಕ್ಯಾನಿಕಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್. ಸೊ ಮಟೀರಿಯಲನ್ನು ನಾವು ಹ್ಯಾಂಡಲ್ ಮಾಡೋದಕ್ಕೇನಿದೆ, ಸೊ ಮೆಕ್ಯಾನಿಕಲ್ ಆಗಿ ಆಟೋಮೇಷನ್ ಆಗಿ ಮಷಿನರೀಸ್ ರೋಬೋಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಹಿಯರ್ ವಿ ಆರ್ ಯೂಸಿಂಗ್ ಹೆವಿ ಕಂಟೈನರ್ಸ್ ಆಗಿರ್ಬೋದು ಅಥವಾ ಮೊನೋರೈಲ್ಸ್ ಆಗಿರ್ಬೋದು. ನೆಕ್ಸ್ಟ್ ನೋಡ್ತೀವಿ ನಾವಲ್ಲಿ, ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕಂಟೆಂಟಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ ಡಿಫ್ರೆಂಟ್ ಇಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ದಿ ಮಟೀರಿಯಲ್ ಹ್ಯಾಂಡ್ಲಿಂಗ್ ಪ್ರೊಸೆಸ್. ಸೊ ಅದನ್ನು ನೋಡ್ತಾ ಇದ್ದೀವಿ. ಸೊ ಏನಿದೆ, ನನ್ನ ಇಂಡಸ್ಟ್ರಿಯಲ್ಲಿ, ನನ್ನ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಸೊ ನನಗೆ ಯಾವ್ಯಾವ ಇಕ್ವಿಪ್ಮೆಂಟನ್ನು ನಾನು ಯೂಸ್ ಮಾಡಬೇಕು ಮಟೀರಿಯಲ್ ಹ್ಯಾಂಡ್ಲಿಂಗಿಗೆ ಅನ್ನೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಈಸ್ ದಿ ಸ್ಟ್ಯಾಂಡರ್ಡೈಜೇಷನ್ ಪ್ರಿನ್ಸಿಪಲ್. ಸೊ ಸ್ಟ್ಯಾಂಡರ್ಡೈಜೇಷನ್ means here we should follow this standardized method, types, size of material handling equipment. ಅಂದರೆ ಏನಿದೆ, ಇಲ್ಲಿ ನಾವು ಒಂದು ಸ್ಟ್ಯಾಂಡರ್ಡೈಸ್ ಮ್ಯಾನರಲ್ಲಿ ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡೈಸ್ ಮ್ಯಾನರಲ್ಲಿ ನನ್ನ ನಾನು ಯಾವ ಕ್ವಾಲಿಟಿ ಪ್ರಾಡಕ್ಟನ್ನು ರೆಡಿ ಮಾಡಬೇಕು, ಸೊ ಅದರ ಟೈಪ್ ಎಂಥ ಪ್ರಾಡಕ್ಟನ್ನು ರೆಡಿ ಮಾಡಬೇಕು, ಸೈಜ್ ಎಷ್ಟು ಮಾಡಬೇಕು, ಸೊ ನನ್ನ ಪರ್ ಡೇ ನನ್ನ ಇಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, 100 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಸೊ ಅದನ್ನು 100 ಯೂನಿಟ್ ನಾನು ಮಾಡಲೇಬೇಕು. ಅಂದರೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರಿನ್ಸಿಪಲನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ಒನ್ ಡೇ 100 ಯೂನಿಟ್ಸ್, ಒನ್ ಡೇ 50 ಯೂನಿಟ್ಸ್ ಮಾಡಿದರೆ ಸೊ ನಮ್ಮ ಟಾರ್ಗೆಟ್, ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ದಿ ಫ್ಲೆಕ್ಸಿಬಿಲಿಟಿ ಪ್ರಿನ್ಸಿಪಲ್. ಮೀನ್ಸ್ ಯೂಸ್ ಮೆಥಡ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ದ್ಯಾಟ್ ಕ್ಯಾನ್ ಪರ್ಫಾರ್ಮ್ ಅ ವೆರೈಟಿ ಆಫ್ ಟಾಸ್ಕ್ ಆ್ಯಂಡ್ ಅಪ್ಲಿಕೇಶನ್ಸ್. ಹೇಗಿರಬೇಕು, ನಾವು ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಮಟೀರಿಯಲ್ ಹ್ಯಾಂಡ್ಲಿಂಗಲ್ಲಿ ವಿ ಆರ್ ಯೂಸಿಂಗ್ ಸೋ ಮೆನಿ ಇಕ್ವಿಪ್ಮೆಂಟ್ಸ್, ಹೌದಾ? ಸೊ ಆ ಇಕ್ವಿಪ್ಮೆಂಟ್ ಹೇಗಿರಬೇಕು ಅಂತಂದರೆ ಸೊ ಮಲ್ಟಿಪರ್ಪಸ್ ಆಗಿರಬೇಕು. ಆ ಒಂದು ಇಕ್ವಿಪ್ಮೆಂಟಿಂದ ಸೊ ಅದು ಬೇರೆ ಬೇರೆ ಅಪ್ಲಿಕೇಶನ್ಸಿಗೆ ಅದನ್ನು ಅಪ್ಲೈ ಮಾಡೋಕ್ಕೆ ಬರಬೇಕು, ಬೇರೆ ಬೇರೆ ಟಾಸ್ಕನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಬೇಕು. ಅಂಥ ಇಕ್ವಿಪ್ಮೆಂಟ್ಸ್ಗಳನ್ನ ನಾವು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಈಸ್ ದಿ ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಈಸ್ ದಿ equipment selection principle. Consider all aspect of material move and method to be utilized. ಅಂದರೆ ಈ ಇಕ್ವಿಪ್ಮೆಂಟನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಏನು ಮಾಡ್ತಾ ಇದ್ದೀವಿ, ಸೊ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಮಟೀರಿಯಲ್ ಕುರಿತು ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಸೊ ಅದರ ಮೂವ್ಮೆಂಟ್ ಆಗಿರ್ಬೋದು, ಮಟೀರಿಯಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಅದರ ಮಲ್ಟಿಪರ್ಪಸ್ ಯುಟಿಲೈಸ್ ಆಗಿರ್ಬೋದು. ಸೊ ಇದನ್ನೆಲ್ಲವೂ ಗಮನದಲ್ಲಿಟ್ಕೊಂಡು ನಾವು ಇಕ್ವಿಪ್ಮೆಂಟನ್ನು ಸೆಲೆಕ್ಷನ್ ಮಾಡ್ತೀವಿ. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಗ್ರಾವಿಟಿ ಪ್ರಿನ್ಸಿಪಲ್. ಗ್ರಾವಿಟಿ ಪ್ರಿನ್ಸಿಪಲ್ ಮೀನ್ಸ್ ಇಟ್ ಯುಟಿಲೈಸ್ ಗ್ರಾವಿಟಿ ಟು ಮೂವ್ ಅ ಮಟೀರಿಯಲ್ ವೆರ್ ಎವರ್ ಪ್ರಾಕ್ಟಿಕೇಬಲ್. ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಲ್ಲ ಅಲ್ಲಿ ನಾವು ಗ್ರಾವಿಟೇಷ್ನಲ್ ಫೋರ್ಸನ್ನು ಯುಟಿಲೈಸ್ ಮಾಡ್ಕೋಬೇಕು, ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಸೊ ನಿಮ್ದೇನೋ ಒಂದು 50 ಮೀಟ್ರ್ ಹೈಟಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗಿಂದ ನೀವು ಆಯಿಲನ್ನು ನೀವು ಕೆಳಗಡೆ ಪಂಪ್ ಮಾಡಬೇಕಾಗಿರುತ್ತೆ ಗ್ರೌಂಡ್ ಫ್ಲೋರಿಗೆ. ಸೊ ಅಲ್ಲಿ ಪಂಪ್ ಮಾಡಬೇಕಾದ್ರೆ ನಿಮಗಲ್ಲಿ ಪಂಪ್ ಮಾಡೋದಕ್ಕೆ ಯಾವುದೇ ಇಕ್ವಿಪ್ಮೆಂಟ್ ಮಷಿನರಿ ಅವಶ್ಯಕತೆ ಬೇಡ, ಅಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ ಒಂದು ಸಾಕಾಗುತ್ತೆ. ಸೊ ಅಂಥ ಎಲ್ಲೆಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯಲ್ಲ ಅಲ್ಲಿ ನಾವು ಈ ಗ್ರಾವಿಟಿ ಪ್ರಿನ್ಸಿಪಲನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಮೋಷನ್ ಪ್ರಿನ್ಸಿಪಲ್. ಮೀನ್ಸ್ ಇಕ್ವಿಪ್ಮೆಂಟ್ ಡಿಸೈನ್ ಟು ಟ್ರಾನ್ಸ್ಪೋರ್ಟ್ ಮಟೀರಿಯಲ್ ಶುಡ್ ಬಿ ಕೆಪ್ಟ್ ಇನ್ ಮೋಷನ್. ಅಂದರೆ ಸೊ ನಾವು ಯಾವ ಇಕ್ವಿಪ್ಮೆಂಟನ್ನು ಟ್ರಾನ್ಸ್ಪೋರ್ಟಿಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ಅದನ್ನು ಸೊ ಅದು ಚಲಾವಣೆಯಲ್ಲಿ ಮೋಷನಲ್ಲಿ ಇರಬೇಕು, ಮೂವ್ ಆಗ್ತಾ ಇರಬೇಕು ಅಂತ ಹೇಳ್ತೀವಿ. ಅಂದರೆ ನಾವು ಆಲ್ರೆಡಿ ನಾವು ವಿಡಿಯೋನಲ್ಲಿ ನೋಡ್ತೀವಿ, ಒಂದು ಸ್ಟೇಜ್ ಆದ ತಕ್ಷಣ ನೆಕ್ಸ್ಟ್ ಸ್ಟೇಜಿಗೆ
ನೆಕ್ಸ್ಟ್ ಪ್ರೊಸೆಸ್ಸಿಗೆ ಆ ಮಟೀರಿಯಲ್ ಕಂಟಿನ್ಯೂಸಲ್ಲಿ ಮೂವ್ ಆಗ್ತಾ ಇತ್ತು, ಅಲ್ಲಿ ಸ್ಟ್ರಕ್ ಆಗ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಮೂವ್ಮೆಂಟ್ ನಡೀತಾ ಇತ್ತು, ಮೊನೋರೈಲ್ ಮುಖಾಂತರದ ಮೂವ್ ಆಗ್ತಾ ಇತ್ತು. ಆ ಥರ ಏನಿದ್ರೆ ಇಕ್ವಿಪ್ಮೆಂಟನ್ನು ನಾವು ಡಿಸೈನ್ ಮಾಡಬೇಕು, ಆಲ್ವೇಸ್ ಅದು ಮೂವ್ ಆಗ್ತಾ ಇರಬೇಕು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಐಡಲ್ ಟೈಮ್ ಪ್ರಿನ್ಸಿಪಲ್, ಮೀನ್ಸ್ ರೆಡ್ಯೂಸ್ ಐಡಲ್ ಟೈಮ್ ಆರ್ ಅನ್ಪ್ರೊಡಕ್ಟಿವ್ ಟೈಮ್ ಆಫ್ ಬೋತ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಆ್ಯಂಡ್ ದಿ ಮ್ಯಾನ್ ಪವರ್. ಅಂದರೆ ಆದಷ್ಟು ಎಷ್ಟು ಸಾಧ್ಯ ಇದೆಯಲ್ಲ ಅಷ್ಟು ನಾವು ನಮ್ಮ ಮಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಅನ್ಪ್ರೊಡಕ್ಟಿವ್ ಆಗಿ, ಅಂದರೆ ಟೈಮ್ ವೇಸ್ಟ್ ಆಗಬಾರ್ದು, ಎಲ್ಲೂ ಸ್ಟ್ರಕ್ ಆಗದಲ್ಲಿ ವರ್ಕ್ ಕಂಟಿನ್ಯೂ ಆಗಿ ಅಲ್ಲಿ ಪ್ರೊಸೆಸ್ ಆಗ್ತಾ ಇರಬೇಕು, ಪ್ರೊಡಕ್ಟಿವ್ ಆಗಿ ಅಲ್ಲಿ ವರ್ಕ್ ರನ್ ಆಗ್ತಾ ಇರಬೇಕು ಅಂತ ಹೇಳುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಮೇಂಟೆನೆನ್ಸ್ ಪ್ರಿನ್ಸಿಪಲ್. ಹಿಯರ್ ವಿ ಶುಡ್ ಫಾಲೋ ಪ್ಲ್ಯಾನ್ ಫಾರ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆರ್ ಶೆಡ್ಯೂಲ್ಡ್ ರಿಪೇರ್ ಆಫ್ ಆಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ಸ್. ಸೊ ನಾವೇನು ಇಕ್ವಿಪ್ಮೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಲ್ಲ, ಸೊ ಅದನ್ನು ಫ್ರೀಕ್ವೆಂಟಾಗಿ ಮೇಂಟೆನೆನ್ಸ್ ಮಾಡಬೇಕು. ಅಂದರೆ ಅದಕ್ಕೆ ಆಯಿಲ್ ಏನಾದರೂ ಬೇಕಾಗಿದ್ದರೆ ಆಯಿಲ್ ಗ್ರೀಸ್ ಆಗಿರ್ಬೋದು, ಸೊ ಗ್ರೀಸ್ ಅಪ್ಲೈ ಮಾಡೋದಾಗಿರ್ಬೋದು, ಆಯಿಲ್ ಚೇಂಜ್ ಮಾಡೋದಾಗಿರ್ಬೋದು, ಏನಾದರೂ ಸಣ್ಣ ಪುಟ್ಟ ರಿಪೇರ್ ವರ್ಕ್ ಇದ್ದರೆ ಅದನ್ನು ಹಾಗೆ ಫ್ರೀಕ್ವೆಂಟಾಗಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಆಲ್ ಆರ್ ಸಮ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಯುವರ್ ಮಟೀರಿಯಲ್ ಹ್ಯಾಂಡ್ಲಿಂಗ್. ಥ್ಯಾಂಕ್ ಯು.